ತವ ಕಥಾಮೃತಂ ತಪ್ತ ಜೀವನಂ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಮಹಾತ್ಮರ ಪರಮಾತ್ಮನ ಜೀವನ ಚರಿತ್ರೆಗಳನ್ನು ನಾವು ಯಾಕೆ ಓದಬೇಕು, ಯಾಕೆ ಅನುಸಂಧಾನ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ, ಸಂಸಾರ ದಾವಾನಲದಲ್ಲಿ ಪ್ರಪಂಚದ ಒತ್ತಡದೊಳಗೆ ಮನಸ್ಸು ಬಹಳ ಮುದುಡಿ ಹೋಗಿರ್ತಾರೆ. ತಾಪ ತಪ್ತವಾಗಿರುವ ಮನಸ್ಸು ಪರಮಶಾಂತಿಯ ಅನುಭವ ಮಾಡಬೇಕು ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಕಾಯ್ದ ನೀರು ತಣ್ಣಗಾಗಬೇಕಂದ್ರೆ ಅದಕ್ಕೆ ತಣ್ಣೀರಿನ ಸಂಗ ಮಾಡಿಸ್ಬೇಕು. ಸ್ನಾನಕ್ಕೆ ಬೆರಕೆ ಅಂತ ಹಾಕೋತೀವಲ್ಲ, ಬೆರೆಸ್ತೇವೆ, ಬೆರೆಸುವುದೇ ಬೆರಕೆ. ಬಹಳ ಕಾಯ್ದೀವಿ ಅಂದ್ರೆ ಅದಕ್ಕೊಂದಿಷ್ಟು ತಣ್ಣೀರು ಬೆರೆಸೋದು. ಸಂತ ಮಹಾತ್ಮರ ಮಾತುಗಳು, ಅವರ ಚರಿತ್ರ ನಮ್ಮ ಹೃದಯವನ್ನು ಶಾಂತಗೊಳಿಸ್ತಾವ, ನಮ್ಮ ಹೃದಯವನ್ನು ಸಮಾಧಾನಗೊಳಿಸ್ತಾವ. ಒಬ್ಬ ಮಹಾನುಭಾವಿ ಬಹಳ ಚಂದ ಬರೆದ ಸುಭಾಷಿತದೊಳಗೊಂದು ಮಾತು, ಚಂದನಂ ಶೀತಲಂ ಲೋಕೆ ಚಂದನಂಚ ಚಂದ್ರಮ ಚಂದನ ಚಂದ್ರಯೋರ್ ಮಧ್ಯೆ ಶೀತಲ ಸಾಧು ಸಮಾಗಮ. ಬಹಳ ಚಂದ ಮಾತಾಡಿದ. ಗಂಧದ ಕೊರಡೆ ಇರ್ತದಲ್ಲ, ಚಂದನದ ಗಿಡದು, ಅದು ಬಹಳ ತಂಪು. ಚಂದನಂ ಶೀತಲಂ ಲೋಕೆ, ಚಂದನದ ಬಹಳ ತಂಪಿರ್ತವೆ. ಆಯುರ್ವೇದಿಕ್ನಾಗ ಗಂಧ ಔಷಧಕ್ಕೂ ಕೊಡ್ತಾರೆ. ಚಂದನದಕ್ಕಿಂತ ಚಂದ್ರ ಬಹಳ ತಂಪಿರ್ತಾನೆ. ಚಂದನಂಚ ಚಂದ್ರಮ. ನಿಮಗೆ ಇವೆರಡೇ ಗೊತ್ತವ ಅಂದಮ. ಚಂದನ ತಂಪಿರ್ತದ, ಚಂದ್ರ ತಂಪಿರ್ತಾನೆ, ಇವೆರಡೇ ಗೊತ್ತವ. ಇವೆರಡರ ಮಧ್ಯದೊಳಗೆ ಇದಕ್ಕಿಂತ ಹೆಚ್ಚು ತಂಪದವನು. ಚಂದನ ಚಂದ್ರಯೋರ್ ಮಧ್ಯೆ, ಅವೆರಡರ ಮಧ್ಯದೊಳಗ ಶೀತಲ ಸಾಧು ಸಮಾಗಮ. ಸಾಧು ಸಂತ ಶಿವಯೋಗಿ ಸದ್ಗುರು ಅವರು ಸಮೀಪ ಹೋಗಿ ಕುಂತಿ ಅಂದ್ರ ಚಂದನದಿಂದ ಶರೀರ ತಂಪಾಗ್ತದ, ಚಂದ್ರನಿಂದ ಶರೀರ ತಂಪಾಗ್ತದ. ಆದ್ರೆ ಸಂತರೊಳಗಿಂತ ತಾಕತ್ತದ, ನಿನ್ನ ಮನಸ್ಸು ತಂಪು ಮಾಡ್ತಾರ ಅವರು. ಆ ಮನಸ್ಸು ತಂಪು ಮಾಡುವಂತ ತಾಕತ್ತು ಚಂದನದೊಳಗೂ ಇಲ್ಲ, ಆ ಮನಸ್ಸು ತಂಪು ಮಾಡುವಂತ ತಾಕತ್ತು ಚಂದ್ರನೊಳಗೂ ಇಲ್ಲ. ಪ್ರಾಪಂಚಿಕ ಒತ್ತಡ ಎಲ್ಲ ಶಾಂತ ಆಗ್ತದೆ. ಪರಮಾತ್ಮನ ಬಗ್ಗೆ ಹೇಳುವಂತಹ ಸಮಯದೊಳಗೆ ಪರಮಾತ್ಮ ಎಲ್ಲಿ ಅದನ ಅಂದ್ರೆ ಹಿಮಾಲಯದೊಳಗೆ ಅದನ. ಹಿಮಗಿರಿ ವಾಸ ಪರಮಾತ್ಮ. ಹಿಮಾಲಯ ಹೆಂಗದ ಅಂದ್ರೆ ತಂಪದ, ಬಹಳ ಬರಫ್ ಇರ್ತದಲ್ಲ. ಹಿಮ ಅಂದ್ರೆ ಬರಫ್, ಬಹಳ ತಂಪು. ಹಿಮಾಲಯದೊಳಗಾದನ, ಜಡಿಯೊಳಗ ಗಂಗಾ ಅದಾಳ, ಮತ್ತು ಚಂದ್ರ ಅದಾನ, ಕೊರಳೊಳಗೆ ಹಾವದ, ಎಲ್ಲ ತಂಪೆ. ಅಷ್ಟು ತಂಪಿದ್ದ ಪರಮಾತ್ಮನಿಗೆ ಸಂತರು ತಮ್ಮ ಮನಸ್ಸಿನ ಕೂಡಿಸ್ಕೊಂಡಾರ. ಇದು ಬಹಳ ಆಶ್ಚರ್ಯದ ಮಾತು. ಸಂತರು ಯಾಕೆ ಶಾಂತ ಇರ್ತಾರೆ? ಪ್ರಪಂಚದೊಳಗೆ ಏನ್ಯಾಕೆ ಆಗೋಲ್ಲ, ಹೆಚ್ಚಾಗ್ಲಿ ಕಮ್ಮಾಗ್ಲಿ ಮತ್ತೊಂದಾಗ್ಲಿ ಮಗದೊಂದಾಗ್ಲಿ ಯಾವುದಕ್ಕೂ ಆಶ್ಚರ್ಯ ಪಡಂಗಿಲ್ಲ. ತಮ್ಮ ಸಮಾಧಾನಕ್ಕೆ ಭಂಗ ಎಂದು ಇರಂಗಿಲ್ಲ. ಸಹಜ ಅವಸ್ಥಾದೊಳಗೆ ಸಂತರು ಇರ್ತಾರೆ. ಯಾಕೆ ಹಂಗಿರ್ತಾರ ಅಂದ್ರೆ ಬರ್ದಮ್ಮ, ಪರಮಾತ್ಮ ಬಹಳ ತಂಪಾದ. ಹಿಮಗಿರಿಯೊಳಗೆ ಇರ್ತಾನ, ಹಾವು ಕೊರಳಿಗೆ ಹಾಕೊಂಡಿದ್ದಾನ, ಜಡಿಯೊಳಗೆ ಗಂಗಾದಳ, ಚಂದ್ರ ಅದಾನ. ಇದ್ರಕಿನ ತಂಪು ಮತ್ತೇನಿರ್ತದ? ಅಂತ ತಂಪು ಪರಮಾತ್ಮನಿಗೆ ತಮ್ಮ ಹೃದಯದೊಳಗೆ ಶರಣ ಜನರಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ ನಿಜಗುಣ ಶಿವಗಳು. ಬಸವಣ್ಣನವರು ಬಹಳ ಚಂದ ಹೇಳಿದ್ರು, ಧರೆ ಘನವೆಂಬೆನೆ ನಾಗೇಂದ್ರನ ಫಣ ಮಣಿಯ ಮೇಲೆ ಅಡಗಿತು. ನಾಗೇಂದ್ರ ಘನವೆಂಬೆನೆ ಪಾರ್ವತಿಯ ಕಿರಕುಣಿಕೆ ಆಯಿತು. ಪಾರ್ವತಿ ಘನವೆಂಬೆನೆ ಪರಮಾತ್ಮನ ಅರ್ಧಾಂಗಿನಿಯಾದಳು. ಆಮೇಲೆ ಪರಮಾತ್ಮ ಘನವೆಂಬೆನೆ ಕೂಡಲ ಸಂಗನ ಶರಣರ ಮನದ ಕೊನೆಯಲ್ಲಿ ಇಪ್ಪನಾಗಿ ಶರಣರೇ ಘನ ನೋಡ ಅಂತ ಮಾತ್ರ. ಆ ಶರಣರು ಸಂತರು ಮಹಾತ್ಮರು ಅಂತ ಯಾರಿಗಂತಾರ ಅಂದ್ರೆ
ಯಾರ್ದು ನಿತ್ಯ ಸಂಬಂಧ ಭಗವಂತನ ಜೊತೆಗದ, ನಮದು ನಿತ್ಯ ಸಂಬಂಧ ಸಂಸಾರದ ಜೊತೆಗದ. ಹೊಲ ಮನಿ ರೊಕ್ಕ ರೂಪಾಯಿ ವ್ಯಾಪಾರ ಉದ್ಯೋಗ, ನಮ್ಮದು ನಿರಂತರ ಸಂಬಂಧ ಅದರ ಜೊತೆಗದ, ಪ್ರಪಂಚದ ವಸ್ತುಗಳ ಜೊತೆಗದ. ನಾವು ಆಡದಿದ್ರಾಗೆ, ಇರದಿದ್ರಾಗೆ, ತಿರ್ಗದಿದ್ರಾಗೆ, ಅದಕ್ಕೆ ಯಮ್ಮ ಚಿಂತೆ ಯಮಗೆ ಹಾಸಲುಂಟು ಹೊದಿಯಲುಂಟು, ಮುಗಿಸ ಬಿಟ್ರು ಒಂದೇ ಮಾತಿನೊಳಗೆ. ಸರ್ವೋಪರಿ ಸಂಬಂಧ ನಮ್ಮದು ಪ್ರಪಂಚದ ಜೊತೆಗಿರ್ತದ, ಸರ್ವೋಪರಿ ಸಂಬಂಧ ಮಹಾತ್ಮರದು ಪರಮಾತ್ಮನ ಜೊತೆಗಿರ್ತದ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಏನದ ನೋಡದಿದ್ರೆ ಪರಮಾತ್ಮಗೆ ನೋಡ್ತೀನಿ, ಕೇಳದಿದ್ರೆ ಅವನದೇ ಕೇಳ್ತೀನಿ, ಕೂಡದಿದ್ರೆ ಅವನ ಸಮೀಪನೇ ಕೂಡ್ತೀನಿ, ಅವನ ವಿಗ್ರಹದ ಹತ್ರ. ನನ್ನ ಸಮಸ್ತ ವ್ಯವಹಾರಗಳೆಲ್ಲ ಪರಮಾತ್ಮನ ಜೊತೆಗೆ, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವ್ರಿಗೆ ಹೇಳಿದಂಗ ತಮ್ಮ ಜೀವನದ ಸಾರ ಸರ್ವಸ್ವವೇ ಪರಮಾತ್ಮ ಅಂತ ತಿಳ್ಕೊಂಡು ಭಗವಂತನ ಚರಣಕ್ಕೆ ಸಮರ್ಪಣ ಆಗಿ ಜೀವನ ಮಾಡುವಂಥ ಪುಣ್ಯ ಪುರುಷ, ಅವನ ಕಿಮ್ಮತ್ತು ಬಹಳ ದೊಡ್ಡದಿರ್ತದ. ಎಲ್ಲೆಲ್ಲಿ ಹೋಗ್ತಾನ ಅಲ್ಲಿ ಶಾಂತಿ, ಎಲ್ಲೆಲ್ಲಿ ಹೋಗ್ತಾನ ಅಲ್ಲಿ ಸಮಾಧಾನ. ಅದರ ಸಲುವಾಗಿ ಹೇಳಿದ್ರೆ ಅವರು, ಮಹಾತ್ಮನಾದ ಪುರುಷ ಎಲ್ಲೆಲ್ಲಿ ತಿರುಗ್ತಾನ ಅಲ್ಲಿ ಶಾಂತಿ, ಸಮಾಧಾನ, ಆನಂದ, ಸಂತೃಪ್ತಿ ಸದಾ ಇರ್ತಾರೆ. ಸಿದ್ಧಾರೂಢಪ್ಪನವರು ಬಹಳ ಉಚ್ಚ ಕೋಟಿಯ ಮಹಾತ್ಮರು, ಯೋಗಿಗಳು ಹೌದು, ಯೋಗಿಯೊಳಗ ಸಾಮ್ರಾಟ ಸಿದ್ಧಾರೂಢಪ್ಪ. ಮುಂದೆ ನಿಮಗೆ ಗೊತ್ತಾಗ್ತದೆ, ಪಂಜಾಬ್ನಾಗ ಹೋದಾಗ ಚರಕಮುನಿ ಸಂಪ್ರದಾಯದವನ ಜೊತೆಗೆ ಆಮೇಲೆ ಆಯುರ್ವೇದಿಕ್ ಔಷಧ ಕೂಡ ಡಾಕ್ಟರ್ನ ಜೊತೆಗೆ ಬಹಳ ಡಿಸ್ಕಸ್ ಮಾಡಿದಾರೆ. ಅವ್ರಿಗೆ ಗೊತ್ತಿಲ್ಲದ ವಿದ್ಯೆನೇ ಇಲ್ಲ ಸಿದ್ಧಾರೂಢಪ್ಪನವ್ರಿಗೆ. ಸರ್ವ ವಿದ್ಯಾ ಸಂಪನ್ನರು ಸಿದ್ಧಾರೂಢಪ್ಪನವರು. ಯೋಗಿಗಳ ಬಂದು ಕೇಳ್ತೀರಪ್ಪ, ನನಗೆ ಧ್ಯಾನದೊಳಗೆ ತೊಂದರೆ ಆಗ್ಲತ್ತದ, ಕಷಾಯ ರಸಸ್ವಾದ ಇವೆಲ್ಲದ್ರೊಳಗದಾವ, ವಿಘ್ನಗಳಾದವು, ಯೋಗಕ್ಕೆ ವಿಘ್ನಗಳು. ಅಪ್ಪ ನಿನಗೆ ಇದ್ರದ್ದು ವಿಘ್ನ ಅದ, ನೀ ಇದು ಮಾಡು, ನಿನಗೆ ಬರೋಬ್ಬರಿ ಆಗ್ತದೆ. ಸಿದ್ಧಾರೂಢಪ್ಪನವ್ರು ಹೇಳ್ತಿದ್ರು ಅವ್ರಿಗೆ. ಇನ್ನು ಜ್ಞಾನ ಅಪೇಕ್ಷೆ ಮಾಡ್ಕೊಂಡು ಬಂದವ್ರಿಗೆ ಅವ್ರಿಗೆ ದಾರಿ ತೋರಿಸ್ತಿರು. ಪರಮಾತ್ಮನ ಸಾಕ್ಷಾತ್ಕಾರ ಹ್ಯಾಂಗಾಗ್ತದೆಪ್ಪ ಅಂದ್ರೆ ಅವನಿಗೆ ದಾರಿ ಹೇಳ್ತಿದ್ರು. ಯಪ್ಪ ಸಂಸಾರದಾಗ ಸುಖ ಇಲ್ಲೋ ಅಂದ್ರೆ ಅವನಿಗೆ ದಾರಿ ಹೇಳ್ತಿದ್ರು. ಸಿದ್ಧಾರೂಢಪ್ಪನ ಅಂಗಳಿಗೆ ಬಂದು ಯಾರೂ ಖಾಲಿ ಉಡಿ ಹೋಗಿಲ್ಲ. ಸಿದ್ಧಾರೂಢಪ್ಪಗೆ ನಂಬಿ ಯಾರೂ ಹತಾಶೆ ಆಗಿಲ್ಲ. ಸಿದ್ಧಾರೂಢಪ್ಪಗೆ ನಂಬಿ ಯಾರೂ ದುಃಖಿಯಾಗಿಲ್ಲ. ಬಹಳ ಕರುಣ, ಬಹಳ ದಯ ಸಿದ್ಧಾರೂಢಪ್ಪನವರು. ಯಾರು ಸರ್ವೋಪರಿ ಗುರುನಾಥನನ್ನು ನಂಬಿದಾರ, ಅವನ ಅವಲಂಬನವನ್ನೇ ಮಾಡಿದಾರ, ತಮ್ಮನ್ನ ಸಂಪೂರ್ಣವಾಗಿ ಅವನ ಚರಣಕ್ಕೆ ಸಮರ್ಪಣ ಮಾಡಿಕೊಂಡಿದ್ದಾರ, ಅವರ ಅಭಿಮಾನ ಅವರಿಗಿರ್ತದೆ, ಸಿದ್ಧಾರೂಢಪ್ಪಗಿರ್ತದ. ಇದೇ ಚರಿತ್ರದೊಳಗೆ ಒಂದು ಕಡೆ ಹೇಳ್ತಾ ಇದ್ದಾರೆ ಸಿದ್ಧಾರೂಢಪ್ಪನವರು, ದೀನರ ಆರ್ತರ ಧ್ವನಿ ಕೇಳಲು ನನ್ನ ಕರ್ಣಗಳು ಸದಾ ಜಾಗೃತವಾಗಿರುತ್ತವೆ. ನನ್ನ ಭಕ್ತರ ಸಲುವಾಗಿ 24 ತಾಸು ಅವ್ರ ಕಡೆ ನನ್ನ ಕಿವಿ ಇರ್ತಾವ. ನಾ ಎಲ್ಲರ ಕಾಣಿಸ್ತಿರ್ಬೇಕು, ನಾ ಎಲ್ಲರ ಇದ್ದಂಗೆ, ನಾ ಎಲ್ಲರ ಇರಂಗಿಲ್ಲ. ನನ್ನ ಭಕ್ತರದು ಧ್ವನಿ ಕೇಳೋ ಸಲುವಾಗಿ ಸದಾ ನನ್ನ ಕಿವಿ ಜಾಗೃತ ಇರ್ತಾವ. ನನಗೆ ನಿದ್ರಿ ಆಗಲಿ, ನನಗೆ ಆಲಸ್ಯ ಆಗಲಿ, ನನಗೆ ಪ್ರಮಾದ ಆಗಲಿ, ಇವು ಯಾವೂ ಇಲ್ಲ. ನನ್ನ ಭಕ್ತ ನನ್ನ ಪ್ರಾಣದನ, ಪ್ರಾಣದ ಮ್ಯಾಲ ಎಷ್ಟು ಪ್ರೀತಿ ಇರ್ತದೋ ನನ್ನ ಭಕ್ತನ ಮ್ಯಾಲ ನನ್ನ ಪ್ರಾಣಕ್ಕಿಂತ ಹೆಚ್ಚಿನ ಪ್ರೀತಿ ಇದ್ದೀನಿ ಅಂತ ಸಿದ್ಧಾರೂಢಪ್ಪ ಚರಿತ್ರದೊಳಗೆ ಅಲ್ಲೆಲ್ಲೆಲ್ಲಿ ಓದಲಿಕ್ಕೆ ನಮಗೆ ಸಿಗ್ತದೆ. ಎಂಥ ದಯ, ಎಂಥ ಕಳಕಳಿ ಸಿದ್ಧಾರೂಢಪ್ಪಂದು, ಎಂಥ ಕರುಣ ರೀ. ಎಷ್ಟು ದಯ ಸಿದ್ಧಾರೂಢಪ್ಪಂದು, ಎಷ್ಟು ಕರುಣ ಸಿದ್ಧಾರೂಢಪ್ಪಂದು, ಎಷ್ಟು ಕಳಕಳಿ ಸಿದ್ಧಾರೂಢಪ್ಪಂದು. ಎಂಥ ಶಾಸ್ತ್ರ ವಿಚಾರವನ್ನ ನಮಗೆ ತಿಳಿಸಾಕ ಪ್ರಾರಂಭ ಮಾಡಿದಾರ ಅಂದ್ರೆ ಬಹಳ ಆಶ್ಚರ್ಯ ಅನ್ನಿಸ್ತದ. ಬಹಳ ಅಂದ್ರೆ ಬಹಳ ಆಶ್ಚರ್ಯ ಅನ್ನಿಸ್ತದ.